ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಆಲೂ ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ. ಭಾಳ ಬೆಸ್ಟ್ ಆಗಿರ್ತಾವು ಆಲೂ ಬಜ್ಜಿ. ಅದಕ್ಕೆ ನಾನು ಇದಕ್ಕೆ ಆಲೂಗಡ್ಡೆಯನ್ನು ತೊಗೊಂಡೇನ್ರಿ. ಸ್ವಲ್ಪ ನೋಡ್ರಿ, ಈಗ ಈ ಆಲೂಗಡ್ಡೆಯನ್ನು ಕ್ಲೀನ್ ಹಂಗೆ ಅದನ್ನ ಮ್ಯಾಲಿನ ಸಿಪ್ಪೆ ಎಲ್ಲ ತಕೊಂಡ ಅದನ್ನ ಇಟ್ಕೊಂಡ ಕಟ್ ಮಾಡ್ಕೊತನ್ರಿ. ಈಗ ನೋಡ್ರಿ, ಆಲೂ ಎಲ್ಲ ತಗೊಂಡ ಅವೆಲ್ಲ ಚಿಕ್ಕ ಚಿಕ್ಕದಾಗ ಆಲೂ ಅದಾವ್ರಿ, ಅವನ್ನೆಲ್ಲ ತಗೊಂಡ ಕಟ್ ಮಾಡಿ ಇಟ್ಕೊಂಡನ್ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದು. ಅವನ್ನ ಇಷ್ಟೆಲ್ಲ ಮಾಡಿಂದ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಬೇಕು. ಅವನ್ನ ಇಲ್ಲಿ ಮಾಡಾಕತ್ತಾನ ನೋಡ್ರಿ, ಇಷ್ಟ ಕಟ್ ಮಾಡ್ಕೊರಿ ನೀವು. ಭಾಳ ಮಸ್ತ್ ಬಜ್ಜಿ ಬರ್ತಾವ್ರಿ. ಈಗ ನೋಡ್ರಿ, ಇನ್ನೂ ಇಷ್ಟಿಷ್ಟು ಸ್ಲೈಸಸ್ ಆಗ್ಬೇಕ್ರಿ ಅವು. ನೋಡ್ರಿ, ಇಷ್ಟು ಮಾಡ್ಕೊಂಡ್ರೆ ಮಾಡೇ ಇಟ್ಕೊಂಡ್ಬಿಡ್ಬೇಕು ಅವನ್ನ. ಮೊದಲ ಫಸ್ಟ್ ಆಲೂ ತೊಳೆದ ಇವೆಲ್ಲ ಮಾಡಿ ಹಿಂಗೆ ಮ್ಯಾಲಿಂದೆಲ್ಲ ಸಿಪ್ಪೆನ ತೆಗೆದ ಇಷ್ಟು ಕಟ್ ಮಾಡಿ ಇಟ್ಕೋಬೇಕ್ರಿ. ಈಗ ಇದನ್ನ ಸಿಪ್ಪೆ ತೆಗ್ದೈತಿ. ನಾ ಒಂದೊಂದು ಈಗ ಕಟ್ ಮಾಡಾಕತ್ತೇನೆ ನೋಡ್ರಿ. ಈಗ ಒಂದು ಸ್ವಲ್ಪ ಈ ಥಿಕ್ನೆಸ್ ಇಷ್ಟು ಇರಲಿ, ಸ್ವಲ್ಪ ದಪ್ಪಾಗಿದ್ರನ ಚಂದ ಇರ್ತೈತಿ. ಅದಕ್ಕೆ ನಾನು ಇವನ್ನೆಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೊಳಕ್ತಂದ್ರೆ ಆಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಅವನ್ನೆಲ್ಲ ಈ ನಾಲ್ಕು ಕಟ್ ಮಾಡ್ಕೊಂಡಿರ್ತೀವಲ್ರಿ ಅವನ್ನೆಲ್ಲ ಹಿಂಗೆ ಒತ್ಕೋಬೇಕ್ರಿ. ಅಂದ್ರೆ ಅವು ಡ್ರೈ ಆಗ್ತಾವ ಹೇಳಿ ಹಿಂಗೆಲ್ಲ ಮಾಡ್ಕೊಂಡ ನೋಡ್ರಿ. ಹಿಂಗೆಲ್ಲ ಅವನ್ನ ನೀರಿನ ಅಂಶ ಇತ್ತಂದ್ರೆ ಅದ್ರೊಳಗೆ ಹೋಗ್ಬಿಡ್ತೈತಿ. ಅದಕ್ಕೆ ನಾವೆಲ್ಲ ಅದನ್ನ ಡ್ರೈ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೇಕಾಕತಿ. ಟಿಶ್ಯೂದಿಂದ ಒತ್ತೆ ಇದನ್ನ ಡ್ರೈ ಮಾಡ್ಕೊಳಕ್ತತಿ. ಇನ್ನೊಂದು ಮೆಥಡ್ ಐತ್ರಿ, ಅದನ್ನ ನೀರ ಹಾಕಿ ಅದನ್ನ ಉಪ್ಪು ಹಾಕಿ ಎಲ್ಲ ತೊಳೆದು ಸ್ಟಾರ್ಚ್ ಬರ್ಲಾರ್ದಂಗೆ ಮಾಡಕ ಇದೊಂದು ಮೆಥಡ್ ಐತ್ರಿ. ಇದು ಈಜಿ ಆಗ್ಲತ್ತ ಹೇಳಿ ನಾನು ಈ ಮೆಥಡ್ ನಿಮಗೆ ಹೇಳ್ಕೊಡಾಕ್ತಾನೆ. ಯಾಕಂದ್ರೆ ಇದು ಟಿಶ್ಯೂ ತೊಗೊಂಡು ಒತ್ತಿದ್ರು ಡ್ರೈ ಆಗ್ತಾವು. ಅದನ್ನ ಈಗ ನೋಡ್ರಿ, ಈಗೆಲ್ಲ ಒತ್ಕೊಂಡ ನಾನು ಒಂದು ಪ್ಲೇಟಲ್ಲಿ ಹಾಕೊಳಕ್ತಾನೆ. ಇವನ್ನೆಲ್ಲಾನು ಡ್ರೈ ಆಗ್ಯಾವ್ರಿ. ಈಗ ಇವನ್ ತಗೊಂಡ ನೋಡ್ರಿ, ಇವನು ಎಲ್ಲ ಡ್ರೈ ಆಗ್ಯಾವು. ಯಾಕಂದ್ರೆ ಅದ್ರದಿಂತ್ರ ಟಿಶ್ಯೂದಿಂದ ಒತ್ತೈತಲ್ರಿ, ಎಲ್ಲ ಡ್ರೈ ಆಗ್ಯಾವ. ಈಗ ನಾನು ಇದಕ್ಕೆ ಕಡ್ಲಿ ಹಿಟ್ಟನ್ನು ತೊಗೊಳಕ್ತೇನ್ರಿ. ಕಡ್ಲಿ ಹಿಟ್ಟು ತಗೊಂಡ ಇದು ಬಜ್ಜಿ ಹಿಟ್ಟು ಕಲಿಸ್ಬೇಕಲ್ರಿ ಅದಕ್ಕೆ ನಾನು ಕಡ್ಲಿ ಹಿಟ್ಟನ್ನ 1 ಕಪ್ನಷ್ಟು ಕಡ್ಲಿ ಹಿಟ್ಟು ತೊಗೊಂಡನ್ರಿ ಇಲ್ಲಿ. ಈಗ ಈ ಕಡ್ಲಿ ಹಿಟ್ಟು ಹಾಕೊಂಡಿಂದ ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಈಗ ಉಪ್ಪು ಹಾಕೊಳಕ್ತಂದ್ರೆ ಕಡ್ಲಿ ಹಿಟ್ಟು ಉಪ್ಪ ಎರಡನ್ನು ಹಾಕೊಂಡಾದ್ಮೇಲೆ ಸ್ವಲ್ಪ ಅಜ್ವಾನ್ ಇರ್ತಾವಲ್ರಿ ಅವನ್ನ ಸ್ವಲ್ಪ ಕೈಯಾಗ ಹಾಕಿ ತಿಕ್ಕಿ ತಗೊಂಡೋಗ್ತೇನ್ರಿ. ಯಾಕಂದ್ರೆ ಅಜ್ವಾನ್ ಫ್ಲೇವರ್ ಚಂದ ಬರ್ತೈತೆ ಅಂತ ಹೇಳಿ ಅದಕ್ಕೆ ನಾನು ಕೈಯಲ್ಲೇ ಹಾಕಿ ಅಜ್ವಾನ್ ತಿಕ್ಕಿ ತಗೊಳಕ್ತೀನಿ. ಸ್ವಲ್ಪ ಹಂಗ ನಾನು ಜೀರಿಗೆನೂ ಹಾಕೊಳಕ್ತೇನ್ರಿ. ಜೀರಿಗೆ ಹಾಕೊಂಡಾದ್ಮೇಲೆ ಸ್ವಲ್ಪ ನಾನು ಹಿಂಗ್ ಹಾಕೊಳಕ್ತೇನ್ರಿ. ಹಿಂಗ್ ಹಾಕೊಳ್ಳೋದ್ರಿಂತ ಅದು ಫ್ಲೇವರ್ ಚಂದ ಬರ್ತೈತಿ. ಮತ್ತು ಅದಕ್ಕೆ ನಾನು ಅಚ್ಚ ಖಾರದ ಪುಡಿ ಇರ್ತೈತಲ್ರಿ, ಅದನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರು ಖಾರ. ನಾನಿಲ್ಲೇ ಅದಕ್ಕೆ 1.5 ಹಾಕೊಂಡನ್ರಿ ಸಣ್ಣ ಸ್ಪೂನ್ಲೆ. ನಿಮಗೆ ಎಷ್ಟು ಇದನ್ನೆಲ್ಲ ಚಂದಂಗ ಕಲಿಸ್ಕೋಬೇಕ್ರಿ. ಇದನ್ನ ಹಿಟ್ಟಿಗೆಲ್ಲ ಖಾರ, ಉಪ್ಪು ಮತ್ತು ಕಾಯಿಸಿದ ಎಣ್ಣೆ ಸ್ವಲ್ಪ ಹಾಕೊಂಡ ಇದನ್ನ ಚಂದಂಗ ನೀರು ಸ್ವಲ್ಪ ಹಾಕಿ ಕಲಿಸ್ಬೇಕ್ರಿ. ಈಗ ನೋಡ್ರಿ, ನೀರು ಹಾಕೊಳಕ್ತಾನೆ. ನೀರ್ನು ಎಷ್ಟು ಬೇಕು ಅಷ್ಟ ನೋಡ್ಕೊಂಡ ಹಾಕೋಬೇಕ್ರಿ. ಈಗ ನೋಡ್ರಿ, ಇದನ್ನ ಚಂದಂಗ ಕಲಸೋದ್ರಿಂತ ಅದು ಚಂದ ಬರ್ತೈತ್ರಿ ಅದು ಬಜ್ಜಿ. ಈಗ ನೋಡ್ರಿ, ಇದನ್ನೆಲ್ಲ ಚಂದಂಗ ಕಲ್ಸಾಕತ್ತಾನೆ. ಇದನ್ನ ಎಲ್ಲ ಖಾರ ಉಪ್ಪು ಎಲ್ಲ ಕೂಡ್ಬೇಕ್ರಿ. ಇದು ಬೀಟರ್ಲೆ ಬೀಟ್ ಮಾಡ್ಬೇಕಾಕತ್ತಿದ್ನ. ಇದು ನೋಡ್ರಿ, ಬೀಟರ್ ತಗೊಂಡ ಚಂದಂಗ ಇದು ಬೀಟ್ ಮಾಡ್ಕೊಳಕ್ತಾನೆ. ಅಂದ್ರೆ ಇದು ಎಲ್ಲ ಚಂದಂಗ ಮಿಕ್ಸ್ ಆಗ್ಬೇಕ್ರಿ. ಖಾರ ಉಪ್ಪು ಅವೆಲ್ಲ ಚಂದಂಗ ಮಿಕ್ಸ್ ಆಗುತ್ತನ ನಾನು ನೀರ್ ಹಾಕಿ ಅದನ್ನ ಒಂದ್ ಹದಕ್ಕ ಬಜ್ಜಿ ಹಿಟ್ಟಿನ ಹದಕ್ಕ ಕಲಿಸ್ಕೊಳಕತ್ತಾನ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದಾಗ ಆಗತೈತಿ ಇದು. ಇದನ್ನ ಕಲಿಸ್ಕೊಂಡ ಈಗ ಎಲ್ಲ ಚಂದ ಮಿಕ್ಸ್ ಆಗ್ಬೇಕ್ರಿ. ಇದು ನೋಡ್ರಿ, ಈಗ ಕಲಿಸ್ಕೊಳಕತ್ತಾನ ನಾನು. ಚಂದಂಗ ಕಲಿಸ್ಬೇಕ್ರಿ ಇದನ್ನ. ಇನ್ನೊಂದ್ ಸ್ವಲ್ಪ ನೀರ್ ಬೇಕಾತಲ್ರಿ, ನೀರ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀರ್ನು ಹಿಡಿತಿದ್ರ ನೋಡಿ ಹಾಕ್ಬೇಕ್ರಿ ಅದನ್ನ. ಈಗ ಹೆಂಗ್ ಕಲಸು ಹದ ಗೊತ್ತಾಗುತ್ತಲ್ರಿ, ಅವಾಗ ನೀರ್ ಹಿಡಿತಿತ್ತಂದ್ರ ನೀರ್ ಹಾಕ್ಬೇಕ್ರಿ. ಈಗ ನೋಡ್ರಿ, ಅದೇನು ಗಂಟದು ಬರ್ಲಾರ್ದಂಗ ಚಂದಂಗ ಅದನ್ನ ಎಲ್ಲಾ ಕಡೆನು ಚಂದಂಗ ಬೀಟ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಆಗೈತಿದು. ಇದು ಒಂದ್ ಹದಕ್ ಬಂತಿದು. ಇದನ್ನ ನಾನು ಚಂದಂಗ್ ಮಾಡಿ ಸ್ವಲ್ಪ ಹೊತ್ತ ಇಟ್ಟು ಅದನ್ನ ಎಲ್ಲ ಕಟ್ ಮಾಡ್ಕೊಂಡಿದ್ದು ಎಲ್ಲ ತಗೊಂಡು ಆಮೇಲೆ ಎಣ್ಣೆ ಒಳಗೆ ಹಾಕಿ ಕರಿದಿರ್ತೈತಿ. ಎಣ್ಣೆ ಕಾಸಾಕ್ ಇಡ್ಬೇಕು. ಈಗ ನೋಡ್ರಿ ಎಷ್ಟು ಚಂದ ಐತಿ ಇದನ್ನ ಮಾಡಿದ್ದು. ಮಿಕ್ಸ್ ಮಾಡೈತಿ ಚಂದಾಗ. ಇವು ಎಲ್ಲ ನೋಡ್ರಿ ಸ್ಲೈಸಸ್ ಮಾಡ್ಕೊಂಡನಿ ಮಸ್ತ್ ಆಗಿರ್ತಾವ್ರಿ. ಇವು ಇಷ್ಟ ಥಿಕ್ನೆಸ್ ಬರ್ಬೇಕು ನೋಡ್ರಿ. ಇಷ್ಟ ಬಂದಿದ್ರ ಈಗ ಎಣ್ಣೆ ಕಾಸಾಕಿಟ್ಟ ಇವನ್ನ ಎಲ್ಲ ಅದ್ರೊಳಗ ಹಾಕ್ಬೇಕ್ರಿ. ಈಗ ಎಣ್ಣೆ ಕಾಸಾಕಿಟ್ಟ ಇದು ಎಣ್ಣೆ ಕಾಯ್ದ ನಂತರ ಚಂದಂಗ್ ಕಾಯ್ಬೇಕ್ರಿ. ಅದು ಎಣ್ಣೆ ಚಂದಂಗ್ ಕಾಯ್ತು. ಇದನ್ನ ಹಿಂಗ ಅದ್ದೆ ಅದ್ರೊಳಗೆ ಎದ್ಬೇಕ್ರಿ. ಅದನ್ನ ನೋಡ್ರಿ, ಇದನ್ನ ಹಿಟ್ಟಿರ್ತೈತಲ್ರಿ, ಆ ಹಿಟ್ಟಿಗೆ ಹಿಂಗ ಎದ್ದೆ ಅದನ್ನ ಬಜ್ಜಿ ಮಾಡ್ಬೇಕ. ಮಸ್ತ್ ಅಂದ್ರ ಮಸ್ತ್ ಆಗಿರ್ತಾವ್ರಿ ನೋಡ್ರಿ. ಈಗ ಎಷ್ಟ್ ಚಂದ. ಇದಕ್ ಒಂದಿಷ್ಟು ಎದ್ದುದ್ರೆ ಹಿಂಗ ಎದ್ದು ಬಿಡುದು, ಎದ್ದೆ ಒಂದಿಷ್ಟು ಹಾಕ್ಬಿಡುದು.
ಮತ್ತೊಂದು ತಗೊಳಿದ್ರಿ ಮತ್ತೊಂದು ಪೀಸ್ ತಗೊಂಡು ಅದನ್ನ ಎದ್ದೆ ಹಾಕ್ಬಿಡೋದು. ನೀವು ಹಿಟ್ಟಿಗೆ ಖಾರ ಉಪ್ಪು ಎಲ್ಲ ನೀಟಂಗೆ ಹಾಕೊಂಡ ಸರಿಯಾಗಿ ಹಾಕೊಂಡು ಇದನ್ನ ಈ ಥರ ಏನೋ ಒಂದು ಆಲೂ ತಗೊಂಡು ಮಾಡ್ತಿರಲ್ರಿ, ಅವೇನು ಸೂಪರ್ ಆಗಿರ್ತಾವ ಬಿಡ್ರಿ, ಮಸ್ತ್ ಆಗಿರ್ತಾವು. ನಾವು ಅಷ್ಟ ಚಂದನು ಬರ್ತಾವ್ರಿ. ನೀವು ಒಂದು ವೆರೈಟಿ ಬಜ್ಜಿ ತಿನ್ನಂಗ ಅನಿಸ್ತೈತೆ. ರೆಗ್ಯುಲರ್ ನಾವು ಮಾಡ್ಕೊಂಡು ತಿನ್ನೋ ಬಜ್ಜಿಕಿತನೂ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಭಾಳ ಟೇಸ್ಟ್ ಬರ್ತಾವೆ. ಮತ್ತು ಆಲೂ ಅಂದ್ರೆ ಮಕ್ಕಳು ಇಷ್ಟಪಡ್ತಾವಲ್ರಿ, ಭಾಳ ಬೆಸ್ಟ್ ಆಗಿರ್ತಾವ್ರಿ ಇವು. ನೋಡ್ರಿ ಈಗ ಎಷ್ಟು ಕ್ರಿಸ್ಪಿನೂ ಬಂದವು, ಬೆಸ್ಟ್ ಆಗಿರ್ತಾವು. ಇಷ್ಟಿಷ್ಟ ಎದ್ದುದು ಕರಿದು ಭಾಳ ಅಂದ್ರೆ ಭಾಳ ಸಿಂಪಲ್ನು ಐತ್ರಿ, ಭಾಳ ಟೇಸ್ಟೂ ಆಗಿರ್ತಾವ. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದವು. ಇದೇ ಥರ ನಾನು ಎಲ್ಲಾನು ಬಜ್ಜಿಯನ್ನ ಹಿಂಗೆ ಎದ್ದಿ ಕರಿತೀನಿ ನೋಡ್ರಿ. ಈಗ ಎಲ್ಲಾನು ನಾನು ಮಾಡ್ಕೊಂಡು ಬಂದನಿ. ಎಷ್ಟು ಮಸ್ತ್ ಆಗ್ಯಾವಂದ್ರ ಭಾಳ ಟೇಸ್ಟ್ ಆಗಿರುವಂಥ ಒಂದು ಆಲೂ ಬಜ್ಜಿ ರೀ ಇದು. ಯಾಕಂದ್ರೆ ಈ ಥರ ಒಂದು ಬಜ್ಜಿ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿಂದ್ಬಿಟ್ರೆ ಭಾಳ ಖುಷಿ ಆಗ್ತತ್ರಿ.